ಕದನ ವಿರಾಮಕ್ಕೆ ಪಾಕ್ ಬೇಡಿಕೆಯ ಹಿನ್ನೆಲೆಯಲ್ಲಿ ಭಾರತ ಷರತ್ತನ್ನು ವಿಧಿಸುವಂತಹ ಸಾಧ್ಯತೆ ಇದೆ. ಪಿಒಕೆ ವಿಚಾರವನ್ನು ಭಾರತ ಗಟ್ಟಿಯಾಗಿ ಪಾಕಿಸ್ತಾನದ ಮುಂದಿಡುವಂತಹ ಪಾಸಿಬಿಲಿಟೀಸ್ ಇದೆ. ಸಿಂಧೂ ನದಿ ಜಲ ಒಪ್ಪಂದದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತಿನ ಮಾತುಕತೆಯ ಬಳಿಕ ಮುಂದಿನ ನಡೆಯನ್ನು ನಿರ್ಧರಿಸಲಿಕ್ಕೆ ಭಾರತ ರೆಡಿಯಾಗಿದೆ. ಕದನ ವಿರಾಮಕ್ಕೆ ಪಾಕ್ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಒಂದಿಷ್ಟು ಷರತ್ತುಗಳನ್ನು ಪಾಕಿಸ್ತಾನದ ಮುಂದಿಡುವಂತಹ ಸಾಧ್ಯತೆ ಇದೆ ಭಾರತದ ಕಡೆಯಿಂದ. ಮುಖ್ಯವಾಗಿ ಮೋಸ್ಟ್ ವಾಂಟೆಡ್ ಉಗ್ರರನ್ನು, ಭಾರತಕ್ಕೆ ಬೇಕಾಗಿರೋರನ್ನ ವಾಪಸ್ ಕೇಳುವಂತಹ ಸಾಧ್ಯತೆ ಇದೆ. ಇವತ್ತು ಕದನ ವಿರಾಮದ ಸಭೆ ಏನೆಲ್ಲ ಚರ್ಚೆಗಳಾಗಬಹುದು, ಏನೆಲ್ಲ ಡಿಮ್ಯಾಂಡನ್ನು ಭಾರತ ಇಡಬಹುದು ನೋಡ್ತಾ ಹೋಗೋಣ. ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಮಧ್ಯೆ ಈ ಮಾತುಕತೆ ಆಗುತ್ತೆ. ಈ ಮಾತುಕತೆಯ ಸಂದರ್ಭದಲ್ಲಿ ಒಂದಿಷ್ಟು ಬೆಳವಣಿಗೆಗಳು, ಮುಖ್ಯವಾಗಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಕದನ ವಿರಾಮ ಮರುಜಾರಿ, ಗಡಿಯಲ್ಲಿ ಉದ್ವಿಗ್ನತೆ ತಗ್ಗಿಸುವ ಬಗ್ಗೆ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೇನೆ ಕದನ ವಿರಾಮಕ್ಕೆ ಪಾಕ್ ಬೇಡಿಕೆ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಭಾರತ ಒಂದಿಷ್ಟು ಷರತ್ತುಗಳನ್ನು ಪಾಕಿಸ್ತಾನದ ಮುಂದಿಡುತ್ತೆ. ನಾವು ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಬೇಕು ಅಂದರೆ ನೀವು ಮೋಸ್ಟ್ ವಾಂಟೆಡ್ ಉಗ್ರರನ್ನು ಭಾರತದ ವಶಕ್ಕೆ ಕೊಡಬೇಕು ಅನ್ನುವಂತಹ ಕಂಡೀಷನ್ಸು, ಟರ್ಮ್ಸು. ಅದರ ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನಾ ನೆಲೆಗಳಿದಾವಲ್ಲ, ಅದನ್ನು ಧ್ವಂಸಗೊಳಿಸಬೇಕು ಅನ್ನುವಂತಹ ಒಂದು ಡಿಮ್ಯಾಂಡನ್ನು ಕೂಡ ಪಾಕಿಸ್ತಾನದ ಮುಂದಿಡುವಂತಹ ಸಾಧ್ಯತೆ ಇದೆ. ಇನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವಂತಹ ಕಾಶ್ಮೀರದ ವಿಚಾರವನ್ನು ಭಾರತ ಗಟ್ಟಿಯಾಗಿ ಮುಂದಿಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಟ್ರಂಪ್ ಹೇಳಿದರು ಅದರ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತೀವಿ ಅಂಥೇಳಿ. ಅದಕ್ಕೆ ಭಾರತ ಸರಿಯಾಗಿಯೇ ತಿರುಗೇಟನ್ನು ಕೊಟ್ಟಿದೆ. ಮತ್ತೊಂದು ಸಿಂಧೂ ನದಿ ಜಲ ಒಪ್ಪಂದ, ಈ ವಿಚಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪಿಸುವಂತಹ ಸಾಧ್ಯತೆ ಇದೆ. ಸಿಂಧೂ ನದಿ ಜಲ ಒಪ್ಪಂದದ ವಿಚಾರವನ್ನು ಪ್ರಸ್ತಾಪಿಸುವ ಮೂಲಕ ರಾಜತಾಂತ್ರಿಕವಾಗಿ ಏನು ಹೊಡೆತ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ, ಅದರಿಂದಲೂ ಕೂಡ ನುಣುಚಿಕೊಳ್ಳುವಂತಹ ವಿಚಾರದಲ್ಲಿ ಪಾಕಿಸ್ತಾನ ವಿಚಾರವನ್ನು ಪ್ರಸ್ತಾಪಿಸಬಹುದು ಅಂತ ಹೇಳ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಎರಡು ದೇಶಗಳ ನಡುವೆ ಕದನ ವಿರಾಮದ ಘೋಷಣೆಯ ನಂತರ ನಡೀತಾ ಇರುವಂತಹ DGMOಗಳ ಮೀಟಿಂಗ್ ತುಂಬಾ ಮುಖ್ಯವಾಗ್ತಾ ಇದೆ, ತುಂಬಾ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಎಷ್ಟು ಗಂಟೆಗೆ ಮೀಟಿಂಗ್ ಆರಂಭ ಆಗುತ್ತೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು ಅಂತೇಳಿ? ಪ್ರೇಮ್ ನೋಡಿ, ಇದೊಂದು ಕ್ರೂಷಿಯಲ್ ಮೀಟಿಂಗು. ಎರಡು ದೇಶಗಳ ನಡುವೆ ಕದನ ವಿರಾಮ ಘೋಷಣೆ ಆದ ಬಳಿಕ ಈಗ ನಡೀತಾ ಇರುವಂತಹ ಮೊದಲ ಮೀಟಿಂಗ್ ಆಗಿರುವಂಥದ್ದು. ಈ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ. ಮುಖ್ಯವಾಗಿ ರಾಜತಾಂತ್ರಿಕ ವಿಚಾರಗಳು ಇಲ್ಲಿ ಚರ್ಚೆ ಆಗಲ್ಲ, ಆದರೆ ಮಿಲಿಟರಿ ಕಾರ್ಯಾಚರಣೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಚರ್ಚೆಗಳಾಗ್ತವೆ. ಮತ್ತೆ ಕದನ ವಿರಾಮ ಘೋಷಣೆ ಮಾಡಕ್ಕೆ ಭಾರತವು ಕೂಡ ಕೆಲವು ಷರತ್ತುಗಳನ್ನು ವಿಧಿಸಬಹುದು. ಇನ್ ದ ಸೇಮ್ ಟೈಮ್ ಪಾಕಿಸ್ತಾನವು ಕೂಡ ಕೆಲವು ಷರತ್ತುಗಳನ್ನು ವಿಧಿಸುವಂತಹ ಸಾಧ್ಯತೆಗಳು ಕೂಡ ನಿರೀಕ್ಷೆ ಮಾಡಬಹುದು. ನೋಡಿ, ಭಾರತದ ಕಡೆಯಿಂದ ಯಾವ ರೀತಿಯಾದಂತಹ ಕಂಡೀಷನ್ಸ್ಗಳು ಬರ್ಬೋದು ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ, ಮುಖ್ಯವಾಗಿ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು, POK ಗಡಿಯಲ್ಲಿರುವಂತಹ ಎಲ್ಲ ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಬೇಕು, ಇದ್ರ ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರ ಏನು ವಾಪಸ್ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳಿಗೆ ಪಾಕಿಸ್ತಾನ ಸಿದ್ಧ ಆಗಬೇಕು. ಇದ್ರ ಜೊತೆಗೆ ಸಂಪೂರ್ಣವಾಗಿ ಈ ಹಿಂದೆ ಅಂದ್ರೆ ಅಪ್ರಚೋದಿತ ಗುಂಡಿನ ದಾಳಿಗಳನ್ನ ಏನು ಗಡಿಗಳಲ್ಲಿ ನಡೆಸುತ್ತೆ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮತ್ತೆ ಕೂಡಲೇ ಏನು ಶೆಲ್ಲಿಂಗ್ ಏನಾಗ್ತಾ ಇದೆ ಅಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಕೆಲವು ಪ್ರದೇಶಗಳಲ್ಲಿ ಶೆಲ್ಲಿಂಗ್ ಮಾಡುವಂತ ಕೆಲಸವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇದೆ. ಸೊ ಈ ಶೆಲ್ಲಿಂಗ್ ಅನ್ನು ಕೂಡ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರತ ಆಗ್ರಹಿಸುವಂತ ಸಾಧ್ಯತೆಗಳಿದಾವೆ. ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪಾಕಿಸ್ತಾನವು ಕೂಡ ಸಿಂಧೂ ನದಿ ಜಲ ಒಪ್ಪಂದವನ್ನ ಭಾರತ ಏನು ಅಮಾನತು ಮಾಡಿದೆ ಅದನ್ನ ಮತ್ತೆ ರದ್ದು ಮಾಡಿ ಎಂದಿನಂತೆ ಈ ಹಿಂದೆ ನೀರು ಹರಿತಾ ಇತ್ತು ಆ ರೀತಿಯಾಗಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲ ಡಿಮ್ಯಾಂಡ್ ಅನ್ನ ಇಡುವಂತ ಸಾಧ್ಯತೆಗಳಿದಾವೆ. ಇದ್ರ ಜೊತೆಗೆ ಬೇರೆ ಬೇರೆ ಅಂದ್ರೆ ಪಾಕಿಸ್ತಾನದ ಮೇಲೆ ದಾಳಿಗಳಾಗಬಾರದು, POK ಮೇಲೆ ದಾಳಿಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಷರತ್ತುಗಳನ್ನು ಕೂಡ ಪಾಕಿಸ್ತಾನ ಕೂಡ ವಿಧಿಸುವಂತ ಸಾಧ್ಯತೆಗಳಿದಾವೆ. ಎರಡೂ ದೇಶದ ನಡುವಿರುವಂತ DGMOಗಳು ಕೂತು ಮಾತುಕತೆಯನ್ನು ನಡೆಸ್ತಾರೆ. ಪರಸ್ಪರ ಒಂದ್ ರೀತಿ ಬಾರ್ಗೇನ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವರೊಂದಿಷ್ಟು ಕಂಡೀಷನ್ಸ್ ಹಾಕ್ತಾರೆ, ಇವರೊಂದಿಷ್ಟು ಕಂಡೀಷನ್ ಹಾಕ್ತಾರೆ. ಈ ಕಂಡೀಷನ್ಗಳಿಗೆ ಅವ್ರು ಒಪ್ಪದೇ ಇರ್ಬೋದು, ಅವರ ಕಂಡೀಷನ್ಗಳಿಗೆ ಇವ್ರು ಒಪ್ಪದೇ ಇರ್ಬೋದು. ಸೊ ಈ ಮೀಟಿಂಗ್ ಏನಿದೆ ಒಂದೇ ಹಂತಕ್ಕೆ ಮುಗಿದೋಗ್ಬಿಡುತ್ತೆ, ಎಲ್ಲವೂ ಇವತ್ತೇ ಇತ್ಯರ್ಥ ಆಗುತ್ತೆ ಅನ್ನುವಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಯಾಕೆಂದ್ರೆ ಈ ಹಿಂದೆ ಕೂಡ ಬಹಳಷ್ಟು ಮೀಟಿಂಗ್ಗಳು ಇದೇ ರೀತಿ ಏನು ನಡೀತವೆ ಅವು ಒಂದೇ ಹಂತದಲ್ಲಿ ಮುಕ್ತಾಯ ಆಗಲ್ಲ. ಸಾಕಷ್ಟು ಹಂತವನ್ನ ತೆಗೆದುಕೊಂಡು ಅದಾದ ಮೇಲೆ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳು
ಪ್ರಸ್ತಾಪಗಳಿದ್ದಾವೆ. ಇವತ್ತು ಮೊದಲ ಮೀಟಿಂಗ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಾರತ ತನ್ನ ಪ್ರಸ್ತಾಪವನ್ನ ಪಾಕಿಸ್ತಾನದ ಮುಂದಿಡುತ್ತೆ, ಪಾಕಿಸ್ತಾನವು ಕೂಡ ತನ್ನ ಪ್ರಸ್ತಾಪವನ್ನು ಮುಂದಿಡುತ್ತೆ. ಎರಡೂ ಪ್ರಸ್ತಾಪಗಳನ್ನ ತೆಗೆದುಕೊಂಡು ಯಾವುದರಲ್ಲಿ ಹೊಂದಾಣಿಕೆಯನ್ನ ಮಾಡ್ಕೋಬಹುದು, ಯಾವುದರಲ್ಲಿ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದಿಷ್ಟು ಕ್ರಮಗಳೇನಿದಾವೆ ಅವುಗಳನ್ನೆಲ್ಲವನ್ನ ಕೂಡ ನಿರ್ಧರಿಸಿ ಅಂತಿಮವಾಗಿ ಡಿಜಿಎಂಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸೊ ಹೀಗಾಗಿ ಇವತ್ತು 12:30 ಬಳಿಕ ನಡೆಯುವಂತ ಮೀಟಿಂಗ್ ಏನಿದೆ ಇದು ಬಹಳಷ್ಟು ಮುಖ್ಯ ಆಗಿರುವಂತದ್ದು. ಮತ್ತೆ ಈಗ ಭಾರತ ಮತ್ತೆ ಪಾಕ್ನ ನಡುವೆ ಏನು ಉದ್ವಿಗ್ನ ಪರಿಸ್ಥಿತಿ ಏನು ನಡೀತಾ ಇದೆ ಅದು ಮುಂದುವರಿಯುತ್ತಾ ಇಲ್ವಾ ಅನ್ನೋದಕ್ಕೆ ಇವತ್ತಿನ ಮೀಟಿಂಗ್ ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ. ಪ್ರೇಮ್, ಶಬೀರ್, ಕದನ ವಿರಾಮ ಘೋಷಣೆಯಾದ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಇದು. ಈ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಅಲ್ಲಾಗುವಂತಹ ಚರ್ಚೆಗಳು, ಈ ಕದನ ವಿರಾಮ ಘೋಷಣೆಯಾಗಿದೆಯಲ್ಲ ಅದ್ರ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತಾ, ಹೇಗೆ ಅಂಥೇಳಿ? ಹೌದು, ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಒಂದಿಷ್ಟು ದಾಳಿಗಳನ್ನ ಪಾಕಿಸ್ತಾನ ನಡೆಸ್ತಾ ಇದೆ. ಈಗ ಅದನ್ನ ಮುಖ್ಯವಾಗಿ ಅಬ್ಜೆಕ್ಟ್ ಮಾಡುವಂತ ಕೆಲಸವನ್ನ ಭಾರತ ಮಾಡುತ್ತೆ ಖಂಡಿತವಾಗ್ಲು. ಯಾಕೆ ಅಂದ್ರೆ ನೋಡಿ, ಅಮೆರಿಕ ಮಧ್ಯಪ್ರವೇಶ ಮಾಡಿದ ಬಳಿಕ ಎರಡೂ ದೇಶಗಳು ಕೂಡ ಶೆಲ್ಲಿಂಗ್ ಅನ್ನ ಮಾಡಬಾರ್ದು, ಪರಸ್ಪರ ಪ್ರತಿ ದಾಳಿಗಳನ್ನ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ಕೂಡ ಆಗಿತ್ತು. ಕದನ ವಿರಾಮ ಅಂದ್ರೆ ಅದೇ. ಸೊ ಇದಾದ ಬಳಿಕವೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತ ಇವತ್ತು ಮೊದಲು ಅದನ್ನ ಆಕ್ಷೇಪ ಮಾಡುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಅಮೆರಿಕ ಮಧ್ಯಪ್ರವೇಶ ಮಾಡಿದ ಬಳಿಕವೂ ಕೂಡ ಕದನ ವಿರಾಮಕ್ಕೆ ಒಪ್ಕೊಂಡ ಬಳಿಕವೂ ಕೂಡ ಅದನ್ನು ಉಲ್ಲಂಘನೆ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾಪವನ್ನು ಕೂಡ ಮುಂದಿಡಿಯುತ್ತೆ. ಮತ್ತೆ ಮುಂದಿನ ಹಂತದಲ್ಲಿ ಮಾತುಕತೆಗಳು ನಡಿಬೇಕು ಅಂದ್ರೂ ಕೂಡ ಈ ಕೂಡಲದಿಂದಲೇ ಸೀಸ್ ಫೈರ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆ ನಿಟ್ಟಿನಲ್ಲಿ ಪಾಕಿಸ್ತಾನ ಹೇಗೆ ವರ್ತಿಸುತ್ತೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ಇವತ್ತಿನ ಮಾತುಕತೆಯಲ್ಲಿ ಸೀಸ್ ಫೈರ್ಗೆ ಪಾಕಿಸ್ತಾನ ಒಪ್ಕೊಂಡ ಮೇಲೆ ಮುಂದಿನ ಹಂತದಲ್ಲಿ ದಾಳಿಗಳೇನಾದ್ರೂ ಮಾಡುವಂತ ಪ್ರಯತ್ನ ಮಾಡಿದರೆ ಭಾರತ ನಿರಂತರವಾಗಿ ದಾಳಿಯನ್ನ ಮಾಡಲಿಕ್ಕೆ ಅಥವಾ ಯಾವುದೇ ಅಂಜಿಕೆ ಅಳಿಕಿಲ್ಲದೆ ದಾಳಿಯನ್ನ ಮಾಡಲಿಕ್ಕೆ ಸರ್ವ ಸ್ವತಂತ್ರ ಆಗಿರುತ್ತೆ. ಪಾಕಿಸ್ತಾನ ಈಗ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂತ ನೋಡ್ಬೇಕು. ಯಾಕಂದ್ರೆ ನೋಡಿ, ಇಲ್ಲಿ ಒಂದು ಮೇಜರ್ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಮೊನ್ನೆ ಕದನ ವಿರಾಮ ಘೋಷಣೆ ಆಗುತ್ತೆ, ನಿನ್ನೆ ರಾತ್ರಿ ದಾಳಿಗಳಾಗುತ್ತೆ. ಆದ್ರೆ ಇವತ್ತು ಮೀಟಿಂಗ್ ಇರುವಂತ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳಗಿನ ಜಾವದವರೆಗೂ ಕೂಡ ಯಾವುದೇ ದಾಳಿಗಳು ಕೂಡ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಅಂದ್ರೆ ಪಾಕಿಸ್ತಾನ ಕೂಡ ಮೆಂಟಲಿ ಪ್ರಿಪೇರ್ ಆಗ್ತಾ ಇದೆ. ಕದನ ವಿರಾಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಇದೆ, ಗಡಿಯಲ್ಲಿ ನಾವು ಯಾವುದೇ ರೀತಿಯಾದಂತಹ ಘರ್ಷಣೆಗಳು ಮಾಡ್ಕೋಬಾರ್ದು ಅನ್ನುವಂತ ಕಾರಣಕ್ಕೆ ಇವತ್ತು ಒಂದು ದಿನ ಯಾವುದೇ ದಾಳಿಗಳನ್ನ ಮಾಡದೆ ವೇಟ್ ಅಂಡ್ ವಾಚ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಎರಡೂ ದೇಶಗಳ ಸಭೆಗಳಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಈ ಎಲ್ಲಾ ಫೈರಿಂಗ್ ಗಳು ಏನಾಗ್ತಾ ಇದೆ ಗಡಿಯಲ್ಲಿ ಅದು ಬಹುತೇಕ ಕಡಿಮೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಪೆಹಲ್ಗಾಮ್ ಅಟ್ಯಾಕ್ನ ನಂತರ ಒಂದು ಮಿಲಿಟರಿ ದಾಳಿ, ಮತ್ತೊಂದು ರಾಜತಾಂತ್ರಿಕ ದಾಳಿ ಆಗಿತ್ತು.